ಬಂದವರಿಗೆ ಮಣ್ಣಿ ದಿನ ಏನಂತಂದ್ರೆ ಅಣ್ಣಿಗಿರಿಯಲ್ಲಿ ರೆಡಿ ಹೋಗುವಂಥ ಕೂರಿಗೆಗಳ ಬಗ್ಗೆ ನಾ ಹೇಳಿದ್ದೆ. ಯಾಕಂದ್ರೆ ಬಿಸ್ಮಿಲ್ಲಾ ಕೂರಿಗೆಗಳು ಇಲ್ಲಿ ಧಾರವಾಡ ಕೃಷಿ ಮೇಳಕ್ಕಂತಂದು ಹೋಗ್ತಾ ಇದ್ವು. ಆ ಟೈಮ್ ಒಳಗಡೆ ಒಂದು ಹೊಸ ಕೂರಿಗೆನ ಲಾಂಚ್ ಮಾಡಕತ್ತಾರ ಅನ್ನೋ ಮಾತನ್ನು ಕೂಡ ನಾವು ಹೇಳಿದ್ವಿ. ಆದ್ರೆ ಯಾವ ಕೂರಿಗೆನ ಲಾಂಚ್ ಮಾಡಕತ್ತಾರ ಅನ್ನೋದು ಕೂಡ ನಮ್ಗೆ ಐಡಿಯಾ ಇದ್ದಿದ್ದಿಲ್ಲ. ಹಿಂಗಾಗಿ ಇವತ್ತು ನಾವು ಬಂದೇ ಅವ್ರ ಹತ್ರ ಕೇಳಬೇಕಂತಂದೆ. ಯಾಕಂದ್ರೆ ಅವರು ಕೂಡ ಕೂರ್ಗಿ ಕೂಡ ಲಾಂಚ್ ಮಾಡ್ರ. ಇದು ಯಾವುದಕ್ಕೆ ಸಂಬಂಧಪಡ್ತಾ ಏನು ಅನ್ನೋದು ಕೂಡ ನಾವು ಅವ್ರ ಹತ್ರ ಕೇಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದು ಈಗ ನೀವು ಲಾಂಚ್ ಮಾಡಿದ್ರಿ ಸರ್. ನಾವು ಮಣ್ಣಿ ದಿನ ವಿಡಿಯೋನ ಹಾಕಿದ್ವಿ. ಯಾಕಂದ್ರೆ ಬಹಳಷ್ಟು ಜನ ನೋಡಿದ್ರೆ ಯಾವ ಕೂರ್ಗಿನ ಲಾಂಚ್ ಮಾಡ್ತಾರ ಅಂತಂದು ಕೂಡ ಅವ್ರಿಗೆ ಗೊತ್ತಿರ್ಲಿಲ್ಲ. ಹೀಗಾಗಿ ಈ ಕೂರ್ಗಿ ಬಗ್ಗೆ ನೀವೊಂದು ಏನು ಅನಿಸಿಕೆ ಹೇಳ್ತೀರಿ? ಇದು ಕೂರ್ಗಿರಿ ರೈತರ ಬಹುಬೇಡಿಕೆ ಮತ್ತು ರೈತರ ಭಾಳ ಡಿಮ್ಯಾಂಡ್ ಐತ್ರಿ. ಮೆಕ್ಕೆಜೋಳದ ಒಂದು ಕೂರ್ಗಿ ಮಾಡ್ರಿ ಅಂತೇಳಿ. ಯಾಕಂದ್ರೆ ಮೆಕ್ಕೆಜೋಳ ಒಂದು ಇಂಚಾ ಬೀಜ ಐತ್ರಿ. ಆ ಬೀಜ ಒಂದೇ ಸಮಯ ಇರಲ್ಲ, ಅದೊಂದು 5-6 ಮಾಡೆಲ್ ಬರ್ತದೆ. ಅದಕ್ಕೆ ರೈತರು ಭಾಳ ಡಿಮ್ಯಾಂಡ್ ಐತ್ರಿ. ಮೆಕ್ಕೆಜೋಳ ಸಂಬಂಧ ನಾವು ಒಂದು ಸ್ಪೆಷಲ್ ಮೆಕ್ಕೆಜೋಳಕ್ಕೋಸ್ಕರ ಸ್ಪೆಷಲ್ ಆಗಿ ರೆಡಿ ಮಾಡಿ ಮೆಕ್ಕೆಜೋಳಕ್ಕೋಸ್ಕರ ರೆಡಿ ಮಾಡಿದ್ವಿ. ಇದ್ರಾಗ ಬೇರೆ ಕ್ರಾಪ್ ಬಿತ್ತನೆ ಮಾಡಬಹುದ್ರಿ. ಆದ್ರೆ ಇದು ಭಾಳ ಅಕ್ಯುರೇಟ್ ಆಗೋದು ಮೆಕ್ಕೆಜೋಳ ಮೆಕ್ಕೆಜೋಳ. ಅಂದ್ರೆ ಇದು ರೇಟ್ ಎಷ್ಟೈತೆ ಸರ್ ಈಗ? ಇದು ಸದ್ಯ ನಾವು ರೇಟ್ 1,50,000 ಮಾಡೀವ್ರಿ. ಈಗ ಕೃಷಿ ಮೇಳ ಸಂಬಂಧ ನಾವು ಒಂದು 8,000 ರೂಪಾಯಿ ಆಫರ್ ಕೂಡ ಇಟ್ಟಿದೀವಿ. ಮುಂದಿನ ದಿನ ಈ ಕೃಷಿ ಮೇಳದಾಗ ಬುಕಿಂಗ್ ಆಗುವಂತ ಏನ್ ರೈತರು ಇರ್ತಾರಲ್ಲ ಅವ್ರಿಗೆ 8,000. ಈಗ 4 ದಿವಸದ ಕೃಷಿ ಮೇಳ ಐತಲ್ರಿ, ಇದ್ರಾಗ ಯಾರು ಬುಕಿಂಗ್ ಮಾಡ್ತಾರಲ್ಲ ಅವ್ರಿಗೊಂದು 8,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ ನಾವು. ಆಮೇಲೆ ಮುಂದಿನ ದಿನಮಾನಗಳಿಗೆ ಒಂದು 6 ತಿಂಗಳ ಒಳಗಡೆ ನಾವೇನೈತಿ ಇದು ಸಬ್ಸಿಡಿ ತರ ಮಾಡ್ತೀವಿ. ಸಬ್ಸಿಡಿ ಇಲಾಖೆದಾಗ ಸಬ್ಸಿಡಿ ಅನುಕೂಲ. ಅಂದ್ರೆ ಈಗ ಸದ್ಯ ಲಾಂಚ್ ಆಗಿದ್ದ ಸಂಬಂಧ ಇದನ್ನ ಮಾಡಾಕ ಸಬ್ಸಿಡಿ ಇನ್ನೂ ಪ್ರೊಸೆಸ್ ಒಳಗೆ ಐತ್ರಿ. ಇದು ಸದ್ಯ ಫ್ರೆಶ್ ಲಾಂಚ್ ಮಾಡಿದ್ರಿಂದ ಅದಕ್ಕೆ ಇದು ಪ್ರೊಸೀಜರ್ ಐತಿ ಸರ್. ಕೃಷಿ ಇದು ನಾವು ಸಬ್ಸಿಡಿ ಹಾಕ್ತಾರಕ್ಕೆ ಇನ್ನೂ ಒಂದು 6-8 ತಿಂಗಳು ಟೈಮ್ ಆಗ್ತದೆ. ಆ ಮುಂದಿನ ದಿನವಾಗ ನಾವು ಖಂಡಿತವಾಗಿಯೂ ರೈತರಿಗೆ ಸಬ್ಸಿಡಿ ಅನುಕೂಲತೆ ಮಾಡ್ಕೊಡ್ತೀವಿ. ಈಗ ಸದ್ಯ ರೇಟ್ ಎಷ್ಟು ಅಂದ್ರೆ ಸರ್? ಈಗ ನೀವು ಇದು ಸದ್ಯ ಹೇಳಿದ ರೇಟ್ ಸರ್ ಈಗ 1,50,000 ರೂಪಾಯಿ. ಅದರ ಕೃಷಿ ಮೇಳದ ನಾವು 4 ದಿವಸ ಕೃಷಿ ಮೇಳ ಐತೆ ನಮ್ಮ ಧಾರವಾಡ ಕೃಷಿ ಮೇಳ. ಅದರ ಸಂಬಂಧ ರೈತರಿಗೆ 8,000 ರೂಪಾಯಿ ನಾವು ಡಿಸ್ಕೌಂಟ್ ಇದ್ದೀವಿ. ಇದ್ರೊಳಗೆ ಏನ್ ಸರ್ ಗೇರ್ ಬಾಕ್ಸ್ ಅಂತ ಕೊಟ್ರಿ? ಇದು ಗೇರ್ ಬಾಕ್ಸ್ ಇಂದ ಇದರ ಸಂಬಂಧ ಇದನ್ನ ಮಾಡ್ರಿ. ಇದು ಗೇರ್ ಬಾಕ್ಸ್ ಅದಕ್ಕೆ ಮಾಡಿ ಅಂದ್ರೆ ಸರ್ ರೈತರಿಗೆ ಬೀಜ ಹೆಚ್ಚು ಕಮ್ಮಿ ಹೋಗ್ತದೆ ಸರ್. ಆಮೇಲೆ ಈಗ ನಾವು ಹಳೆ ಮಾಡೆಲ್ ನಮ್ದು ರೂಲರ್ ಮಾಡಲ್ ಕೂರಿಗೆ ಐತ್ರಿ. ಅದ್ರಾಗ ಸಣ್ಣ ಕಾಳು ದೊಡ್ಡ ಕಾಳು. ಆಮೇಲೆ ಎಕರೆಗೆ 700 kg ಬಿತ್ತಾರ ಕಾಮನ್ ರೈತರು. ಕೆಲವೊಬ್ರು 6 kg ಬಿತ್ತಾರ, ಕೆಲವೊಬ್ರು 9 kg ಬಿತ್ತಾರ. ಈ ಕಡೆ ಚಿತ್ರದುರ್ಗ ಕಡೆ 11 kg ಮ್ಯಾಗ್ ಬಿತ್ತಾರ. ಆ ರೈತರು ಏನ್ ಮಾಡ್ಬೇಕೈತ್ರಿ, ಪ್ರತಿ ಸಲನೂ ಅವ್ರು ಬಟ್ಲಾ ಚೇಂಜ್ ಮಾಡ್ಬೇಕೈತಿ. ಆ ಉದ್ದೇಶಕ್ಕೆ ಗೇರ್ ಬಾಕ್ಸ್ ಕುಂದಿರ್ಸಿದ್ದ ಕೂರ್ಗಿ ಬಿತ್ತನೆ ರಿಲೇಷನ್ ಹೆಚ್ಚು ಕಮ್ಮಿ ಆಗುತ್ತೆ. ಅಂದ್ರೆ ಪ್ರತಿಯೊಂದು ಏರಿಯಾದಾಗ ಎಲ್ಲಾ ರೈತರು ಕೂಡ ಒಂದೇ ರೀತಿ ಒಳಗೆ ಬಿತ್ತನೆ ಮಾಡಂಗಿಲ್ಲ. ಹಿಂಗಾಗಿ ಅವ್ರವ್ರು ಆಯಾ ರೈತರಿಗೆ ಸಂಬಂಧಪಟ್ಟಂಗ ಸ್ಪೀಡ್ ಹೆಚ್ಚಿಗೆ ನಾವು ಸೀಡ್ಸ್ ಗಳನ್ನ ಕಳಿಸ್ಬೇಕಂದಾಗ ಇದನ್ನ ಗೇರ್ ಅನ್ನು ಯೂಸ್ ಮಾಡ್ಕೋಬಹುದು. ಆಮೇಲೆ ಪ್ರತಿಯೊಂದು ಏರಿಯಾಗೂ ಆದ್ರಿ ನಮ್ಮ ಲೋಕಲ್ ನಾವು ಕೂಡ ತಮ್ಮ ಭೂಮಿ ಅನುಗುಣವಾಗಿ ಬಿತ್ತನೆ ಪ್ರಮಾಣ ಮಾಡ್ತಾರೆ. ಕೆಲವೊಂದು ಭೂಮಿ ಬೀಜ ತಿಂತದ ಅಂತ ಹೇಳಿ ರೈತರು ಹೆಚ್ಚಿಗೆ ಬಿತ್ತಾರ. ಅಂತವ್ರಿಗೆ ಏನಾಗತ್ರಿ ಮತ್ತೆ ಅವ್ರು ಬಟ್ಲಾ ಚೇಂಜ್ ಮಾಡೋದು ತಾಪತ್ರೆ ಇರಂಗಿಲ್ಲ. ಅಂದ್ರೆ ಇದ್ರೊಳಗೆ ಬಟ್ಲದ ಅವಶ್ಯಕತೆ ಐತೆ ಸರ್? ಏನು ಬಟ್ಲಾನೇ ಇಲ್ಲ. ಈ ಮಾಡೆಲ್ ಕೂಡ ಬಟ್ಲಾ ಬರಂಗಿಲ್ಲ. ಪ್ಲೇಟ್ ಅಲ್ಯೂಮಿನಿಯಂ ಪ್ಲೇಟ್ ಬರ್ತದೆ. ಅಲ್ಯೂಮಿನಿಯಂ ಪ್ಲೇಟ್. ಆಮೇಲೆ ಅಲ್ಯೂಮಿನಿಯಂ ಪ್ಲೇಟ್ ಬರುತ್ತಲ್ರಿ, ಹೆಚ್ಚಿಗೆ ರಿಲೇಷನ್ ಆದಂಗೆಲ್ಲ ಬೀಜ ಹೆಚ್ಚಿಗೆ ಹೋಗುತ್ತೆ. ಕಡಿಮೆ ರಿಲೇಷನ್ ಆದಂಗೆಲ್ಲ ಬೀಜ ಕಡಿಮೆ ಹೋಗುತ್ತೆ. ನಿಮ್ಗೆ 3 ಗೇರ್ 4 ಗೇರ್ ಅದಾವ. ಇದ್ರಾಗ 4 ಗೇರ್ ಅದಾವಲ್ರಿ. ಅದ್ರಾಗ ನೀವು ರೈತರಿಗೆ ಏನೈತಲ್ಲ ಇದ್ರಾಗ 4 ಗೇರು ಮಾಡ್ಕೋಬಹುದು. ಒಳ್ಳೆ ವಿಶೇಷವಾಗಿ 5 ಗೇರ್ ಸಿಸ್ಟಮ್ನು ಮಾಡಿದೀವಿ ನಾವು. ಇದ್ರಾಗ ಟಾಪ್ ಗೇರ್ 5 ರೀ. 5, 4, 3, 2 ಒಂದದ ನ್ಯೂಟ್ರಲ್ ಇರ್ತದೆ. 1 ಗೇರ್ ನ್ಯೂಟ್ರಲ್ ಇರ್ತದೆ. ಅದ್ರ ಆ ಪ್ರಮಾಣ ಮ್ಯಾಗ ರೈತ ತಮಗೆ ಎಷ್ಟು ರಿಲೇಷನ್ ಬೇಕು, ಅದ್ರ ಬಗ್ಗೆ ಎಷ್ಟು ಬೀಜ ಕಳಿಬೇಕು ಎಕರೆಗೆ ಆ ಸಣ್ಣ ದೊಡ್ಡಕ್ಕೆ ಅಲ್ಯೂಮಿನಿಯಂ ಪ್ಲೇಟ್ ಚೇಂಜ್ ಮಾಡ್ಕೋಬೇಕು. ಮುಂಚೆಕಿನ ಗತೆ ಬಟ್ಲಾ ಚೇಂಜ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ರಿ. ಹೆಚ್ಚು ಕಮ್ಮಿ ಬೀಜ ಬಿತ್ತನೆ ಮಾಡಕ್ ಬಟ್ಲಾ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಹೆಚ್ಚು ಕಮ್ಮಿ ಮಾಡಕ್ ನೀವು ಅದೇ ಪ್ಲೇಟ್ನಾಗ ಇದೇ ಗೇರ್ ಬಾಕ್ಸ್ ಅನುಕೂಲತೆಯಿಂದ ಬಿತ್ತನೆ ಮಾಡಬಹುದು. 6 kg ಒಳಗೆ ನೀವು ಸ್ಲೋ ಮೋಷನ್ ಗೇರ್ ಬಾಕ್ಸ್ ಇಟ್ಕೊಂಡು ಸೆಟ್ಟಿಂಗ್ ಮಾಡ್ಕೋಬೇಕು. ನಿಮ್ಗೆ ಕಾಮನ್ ಆಗಿ ಬಿತ್ತದ ರೈತ ಸ್ಟ್ಯಾಂಡರ್ಡ್ ಸೈಜ್ ರೈತಂದು 700 kg ಬಿತ್ತಾರೆ ಎಲ್ಲರೂ. ನೀವು ಅದೇ ಹೇಳ್ತೀನಿಲ್ಲ, ನಿಮ್ಗೆ ಡಿಸ್ಟೆನ್ಸ್ ಹೆಚ್ಚಿಗೆ ಬೇಕಂದ್ರೆ ನೀವು 6 kg ಇಟ್ಕೊಳ್ತೀವಿ. ಈಗ ಈ ಡಬ್ಬಿ ಅದರ ಸಂಬಂಧ ಇದು ಅಂದ್ರೆ ಇದು ಗೊಬ್ಬರ ಹಾಕೋದನ್ರಿ ಬೀಜ ಹಾಕೋದು ಸರ್? ಬೀಜದ ಆ ಬಾಕ್ಸ್ನಾಗ ಸಪ್ರೇಟ್ 5 ತಾಳಿನ ಕೂರ್ಗಿ ರೆಡಿ ಮಾಡಿದ್ವಿ ಸರ್ ನಾವು. ಅಲ್ಲಿ ಒಂದು ಸ್ವಲ್ಪ ಬಂದ್ಬಿಡ್ರಿ ಅಂದ್ರೆ ನಿಮಗೆ ಗೊತ್ತಾಗತ್ತೆ ಕ್ಲಿಯರ್. ಸ್ವಲ್ಪ ಸರಿ ಇಲ್ಲ ಸರ್ 1 ನಿಮಿಷ. ಇದು ಬೀಜದ ಸರ್. ಬೀಜದ ಏನೈತಲ್ಲ ಸರ್, ಇದು ಪ್ರತಿಯೊಂದು ಬಾಕ್ಸ್ ಒಂದೊಂದು ತಾಳಿಂದ ಒಂದೊಂದು ಬೀಜದ ಸರ್. ಈ ಕಡೆ ಬೀಜ ನೀವು ಲೋಡಿಂಗ್ ಮಾಡಿದಾಗೆಲ್ಲ ಈ ಕಡೆ ಬರ್ತದೆ. ಪ್ರತಿಯೊಂದು ರಿಲೇಷನ್ ತಿರುಗಿದಂಗೆಲ್ಲ ಒಂದೊಂದೇ ಕಾಳು ತಗೊಂಡು ಹಾಕ್ತೈತೆ ಸರ್. ಇಲ್ಲೆಲ್ಲ ನೋಡ್ಕೋಬಹುದು. ಯಾಕಂದ್ರೆ ಇವರು ಪ್ಲೇಟ್ ಸಿಸ್ಟಮ್ ಮಾಡ್ಯಾರ. ಯಾಕಂದ್ರೆ ಒಂದೊಂದ ಕಾಳ ಇದ್ರೊಳಗೆ ನಿಮ್ಗೆ ಕಾಚಾ ಸಿಸ್ಟಮ್ ಕಾಣಾಕತೈತಿ ಒಳಗಡೆ. ಯಾಕಂದ್ರೆ ಒಂದೊಂದ ಕಾಳ ತೊಗೊಂಡು ಹೋಗಿ ಇದನ್ನ ಮಾಡ್ತೈತದ. ಯಾಕಂದ್ರೆ ಇದು ಕಾಳು ಹಾಕೋದಂತ ನನಗತ್ತಾರ ಇದು ಗೊಬ್ಬರ ಹಾಕಕ್ಕೆ ಯೂಸ್ ಮಾಡೋದು. ಆಮೇಲೆ ಸರ್ ಇದು ಕಾಚಾ ಸಿಸ್ಟಮ್ ಏನಿದೆ ಸರ್, ಅಲ್ಯೂಮಿನಿಯಂ ಪ್ಲೇಟ್ ಒಂದೊಂದೇ ಕಾಳು ತಗೊಂಡು ಬೈ ಚಾನ್ಸ್ ಡಬಲ್ ಕಾಳು ಬಂದ್ರು ಇದು ನೋಟ್ ಮಾಡಿ ಡಬಲ್ ಕಾಳು ಇದ್ದಿದ್ದನ್ನ 21 ಇಂಚಿನ 5 ತಾಳು ಸರ್ ಇವು. ಈಗ ಹೊಳ್ಳಿ ಇದನ್ನ ಕೆಳಗಡೆ ನೀವು ಏನ ಈ ಕೂರ್ಗಿಗಳು ಕೊಟ್ಟಿದ್ರಲ್ಲ, ಯಾಕಂದ್ರೆ ಈಗ ಬೇರೆ ಮಾಡೆಲ್ ಕೂರ್ಗಿಗಳು ಬಂದ್ಬಿಟ್ಟು ಅವು ಸ್ವಲ್ಪ ತಾಳುಗಳು ಚಿಕ್ಕದಾಗಿರ್ತಾವ.
ಇವು ಹೆವಿ ಕೊಟ್ರಿಲ್ಲ ಅಂದ್ರೆ ಯಾವ ಏರಿಯಾಕ್ಕೆ ಅಂದ್ರೆ ಸರ್ ಇದು ನಮ್ಮ ಹಾವೇರಿ ಜಿಲ್ಲೆ ಬ್ಯಾಡಗಿ ಹಾನಗಲ್ ಹೇಳ್ಬೇಕಂತಂದ್ರೆ ಇವ್ರದೊಂದು ಸ್ಕ್ಯಾನರ್ ಐತಿ ಇಲ್ಲೆಲ್ಲ ನೋಡ್ಕೊಬೋದು ನೀವು. ಈ ಸ್ಕ್ಯಾನರ್ನ ನೀವು ಗೂಗಲ್ ಇದ್ರೊಳಗಡೆ ಹೋಗಿ ಇದನ್ನ ಮಾಡ್ಬೇಕಂದ್ರೆ ಸ್ಕ್ಯಾನರ್ ಸರ್ ರೈತರಿಗೆ ಸರ್ ಈಗೆಲ್ಲ ಪ್ರತಿಯೊಂದು ರೈತರು ಮೊಬೈಲ್ ಯೂಸ್ ಮಾಡ್ತಾರೆ ಸರ್. ಅವ್ರು ಬರೀ ಮೊಬೈಲ್ನಾಗ ಬರೀ ಸ್ಕ್ಯಾನ್ ಮಾಡಿದ್ರೆ ಸಾಕು ಸರ್. ನಮ್ಮ ಸಂಸ್ಥೆಯು ಎಲ್ಲ ಮಾಹಿತಿ, ನಮ್ಮ ಕಡೆ ಎಷ್ಟು ಮಾಡೆಲ್ ಕೂರಿಗೆ ಇದಾವು, ಆಮೇಲೆ ಎಲ್ಲ ರೇಟ್ ಲೀಟ್ ಸರ್, ಆಮೇಲೆ ನಮ್ಮ ಲೊಕೇಶನ್ ಕೂಡ ಪ್ರತಿಯೊಂದು ಮಾಹಿತಿನೂ ನಮ್ಮ ಮೊಬೈಲ್ QR ಕೋಡ್ ಸ್ಕ್ಯಾನ್ ಮಾಡಿದರೆ ಅದು ನಮ್ಮೆಲ್ಲ ನಮ್ಮ ಸಂಸ್ಥೆಯ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ಅದ್ರಾಗ ಸಿಗುತ್ತೆ. ಅಂದ್ರೆ ಈಗ ರೈತರಿಗೆ ಏನಂತಂದ್ರೆ ಹೆಚ್ಚಿನ ಮಾಹಿತಿ ಇವ್ರ ಬಗ್ಗೆ, ಈಗ ಬಿಸ್ಮಿಲ್ಲಾ ಕುರ್ಗಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತಂದಾಗ ಈ ಸ್ಕ್ಯಾನರನ್ನು ನೀವು ಸ್ಕ್ಯಾನ್ ಮಾಡಿ ಇದನ್ನು ಮಾಡಿದಾಗ ನಿಮ್ಗೆ ಏನೈತಿ ಗೂಗಲ್ದೊಳಗೆ ನಿಮಗೆಲ್ಲ ಇವ್ರ ಹಿಸ್ಟ್ರಿ ಪೂರಾ ತೋರಿಸ್ತೈತಿ. ಅಂದ್ರೆ ಹೆಚ್ಚಿನ ಮಾಹಿತಿ ಇವ್ರ ಬಗ್ಗೆ ತಿಳ್ಕೊಬೋದು ಅಂತ ಹೇಳಿ ನಮ್ಮ ಎರಡು ಅನಿಸಿಕೆ ಮಾತುಗಳನ್ನು ಮುಗಿಸ್ತಾ ಇದ್ದಾರೆ.